ಶುಗರ್ ಸರ್, ಒಂದು ಪ್ರಶ್ನೆ ಇತ್ತು. ಮಮತಾ ಈಗ ಹಠಕ್ಕೆ ಬಿದ್ದಂಗೆ ಕೂತಿದ್ದಾರೆ ಸರ್, ನಾನು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆನೇ ಕೊಡಲ್ಲ ಅಂತ. ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಎಲ್ಲ ಮೋಸ ಮಾಡಿಬಿಟ್ಟಿದ್ದಾರೆ, ಇದು ಮತ ಎಣಿಕೆಯಲ್ಲಿ ಸರಿಯಾಗಿ ಆಗಿಲ್ಲ, ಇಲ್ಲಿ ಎಲ್ಲ ಗನ್ ಪಾಯಿಂಟಲ್ಲೆಲ್ಲ ವೋಟ್ ಮಾಡಿಸ್ಬಿಟ್ಟಿದ್ದಾರೆ, ಇವರು ಡಿಲೀಷನ್ ಮಾಡಿಸ್ಬಿಟ್ಟಿದ್ದಾರೆ, ನಾನು ಬಿಡೋದೇ ಇಲ್ಲ ಅಂತ ಹೇಳಿದಾಗ ಹಾಗೆ ಚೆಕ್ ಮಾಡ್ಕೊಳ್ತಾ ಇದ್ದೆ ಸರ್ ನಾನು. ಈ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಅಂಡರ್ ಆರ್ಟಿಕಲ್ 164 ಸಬ್ ಕ್ಲಾಸ್ 2 ಇದ್ರ ಪ್ರಕಾರ ಬಂದಾಗ ಈ ರೀತಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಈಸ್ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಗವರ್ನರ್ ಕ್ಯಾನ್ ಟೇಕ್ ದ ಡಿಸಿಷನ್ ಅಂತ ಹೇಳಿ ಚೀಫ್ ಮಿನಿಸ್ಟರ್ ಹಠ ಮಾಡ್ಕೊಂಡು ಕೂತ್ರೆ ಎಲ್ಲರೂ ಡಿಸ್ಮಿಸ್ ಮಾಡಾಕ್ಬಿಡ್ಬೋದು, ಮಿನಿಸ್ಟರ್ನು ಸೇರಿಸಿ ಅಂತ ಆ ಒಂದು ವಿಭಾಗವನ್ನು ಓದ್ತಾ ಇದ್ದೆ ನಾನು. ಸೊ ಮೆಜಾರಿಟಿ ಪಾರ್ಟಿ ಯಾವ ತಗೊಂಡಿದ್ಯೋ ಬಹುಮತಕ್ಕೆ ಆಹ್ವಾನವನ್ನು ಕೂಡ ಪ್ರೂವ್ ಮಾಡಿ ಅಂತ ಕೊಡಬಹುದು ರಾಜ್ಯಪಾಲರು ಅಂತೇಳಿ ಆ ಒಂದು ವಿಚಾರ ಕೂಡ ಗಮನಿಸ್ತಾ ಇದ್ದೆ. ಹೇಗೆ ಸರ್ ಈ ಥರದ್ದು ವಿದ್ಯಮಾನ ನಮಗೆ ಗೊತ್ತಿರುವಂತೆ ಸ್ವಲ್ಪ ಬಹಳ ಅಪರೂಪ, ಈ ಥರದ ವಿಟ್ನೆಸ್ ರಾಜೀನಾಮೆನೇ ಕೊಡಲ್ಲ ಹಠ ಮಾಡ್ಕೊಂಡು ಕೂತ್ರೆ ಏನು ಕಥೆ ಈಗ ವೆಸ್ಟ್ ಬೆಂಗಾಲ್ದು ಈಗ ಅಂತ? ರಮಾಕಾಂತ್ ಅವರು ಈಗ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆನೇ ಕೊಡೋದಿಲ್ಲ ಅಂತ ಹೇಳ್ತಾ ಇರೋದು ಅದು ಮೇರ್ಲಿ ಪೊಲಿಟಿಕಲ್ ಮೆಸೇಜಿಂಗ್ ಅಂತ ನನಗೆ ಅನ್ಸುತ್ತೆ. ಯಾವುದೋ ಒಂದು ಸರ್ಕಾರ ಈಗ ಅದು ಅವಧಿ ಮುಗಿದಿದೆ, ಎಲೆಕ್ಷನ್ ಆಗಿದೆ, ಹೊಸ ಒಂದು ಪಕ್ಷಕ್ಕೆ ಬಹುಮತ ಬಂದಿದೆ. ಒಂದ್ಸಾರಿ ಎಲೆಕ್ಷನ್ ಕಮಿಷನ್ ನೋಟಿಫಿಕೇಶನ್ ಜಾರಿ ಮಾಡಿ ಇಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಜನ MLA ಗೆದ್ರು, ಯಾರ್ದು ಮೆಜಾರಿಟಿ ಇದೆ ಅಂತ ನೋಟಿಫಿಕೇಶನ್ ಜಾರಿ ಆದ್ಮೇಲೆ ಒಬ್ಬ ಚೀಫ್ ಮಿನಿಸ್ಟರ್ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿಕೆ ಬರೋದಿಲ್ಲ. ಅವಾಗ ಸಹಜವಾಗಿನೇ ಕಾನ್ಸ್ಟಿಟ್ಯೂಷನ್ ಅದ್ರ ಬಗ್ಗೆ ಬಹಳ ಏನ್ ಮಾಡ್ಬೇಕು ಅಂತ ಗವರ್ನರ್ಗೆ ಕಡೆ ಅಧಿಕಾರ ಇರುತ್ತೆ. ಸಹಜವಾಗಿನೇ ಗವರ್ನರ್ ಅವರನ್ನ ಆ ಸರ್ಕಾರವನ್ನ ಡಿಸ್ಮಿಸ್ ಮಾಡಿದ್ರೆ ಎಲ್ಲರೂ ಆಟೋಮೆಟಿಕಲಿ ಎಲ್ಲರೂ ಕೂಡ ಹೋದಂಗೆನೆ ಗವರ್ಮೆಂಟ್ ಹೋಗುತ್ತೆ. ಅದಾದ ನಂತರ ಹೊಸ ಸರ್ಕಾರ ರಚನೆಗೆ ಆಹ್ವಾನವನ್ನು ಮಾಡಬಹುದು. ಬಟ್ ಮಮತಾ ಬ್ಯಾನರ್ಜಿ ಈಗ ಅವ್ರ ಪ್ರಕಾರ ಒಂದು 100 ಸೀಟುಗಳಲ್ಲಿ ಈ ಬಹಳ ವ್ಯತ್ಯಾಸ ಆಗಿದೆ, ಕೌಂಟಿಂಗ್ ಒಳಗಡೆ ಮ್ಯಾನಿಪುಲೇಷನ್ ಮಾಡಲಾಗಿದೆ, ನನ್ನನ್ನೇ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು, ಎಲ್ಲಾ ರೀತಿ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡ್ರು ಅಂತ ಅವ್ರೇನ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದು ಈಗ ಮುಂದಿನ ಅವರು ಅಪೋಸಿಷನ್ ಪಾರ್ಟಿಯಲ್ಲಿ ಇರ್ತಾರೆ. ಈಗ ಅವರು ಗೆದ್ದಿಲ್ಲ, ಅವ್ರ ಪಾರ್ಟಿ ಗೆದ್ದಿದೆ, ಅಪೋಸಿಷನ್ ಪಾರ್ಟಿ ಒಳಗಡೆ ಅವರು ಇರ್ತಾರೆ. ಅವರು ಮುಂದಿನ ದಿನಗಳಲ್ಲಿ ಅದೇ ಹೋರಾಟವನ್ನು ಮಾಡ್ಬೇಕಾಗತ್ತೆ. ಬಟ್ ಇವಾಗ ಅವರು ಹೇಳ್ತಾ ಇರೋದೇನಿದೆಲ್ಲ ದಟ್ ಈಸ್ ಮೇರ್ಲಿ ಎ ಪೊಲಿಟಿಕಲ್ ಮೆಸೇಜಿಂಗ್, ನಾಟ್ ಜಸ್ಟ್ ಓನ್ಲಿ ಟು ವೆಸ್ಟ್ ಬೆಂಗಾಲ್, ಫಾರ್ ಎಂಟೈರ್ ಕಂಟ್ರಿ. ಈ ದೇಶದೊಳಗಡೆ ಎಲೆಕ್ಷನ್ ಕಮಿಷನ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ಇಡೀ ದೇಶಕ್ಕೆ ತಿಳಿಸುವಂತ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ. ಮುಂದಿನ ದಿನಗಳಲ್ಲಿ TMC ಮತ್ತು ಉಳಿದ ಎಲ್ಲಾ ಪಾರ್ಟಿಗಳು ಸೇರಿ ಈ ಒಂದು ವಿಚಾರವನ್ನ SIR ವಿಚಾರವನ್ನ, ಚುನಾವಣಾ ಆಯೋಗದ ಈ ರೀತಿಯ ಒಂದು ಸಂಶಯಾಸ್ಪದ ನಡವಳಿಕೆಯನ್ನ ನಾವು ಯಾವ ರೀತಿ ಕೌಂಟರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಸ್ಟ್ರಾಟಜಿ ಮಾಡಬಹುದು. ಬಟ್ ಈಗ ಹೇಳ್ತಾ ಇರೋದು ದಿಸ್ ಇಸ್ ಓನ್ಲಿ ಫಾರ್ ಪೊಲಿಟಿಕಲ್. SIR ಚುನಾವಣಾ ಆಯೋಗ ನೀವೇನೇ ಹೇಳಿ ಸುಭಾಷ್ ಶುಗರ್ ಸರ್, ನೀವೇನೇ ಮಾತಾಡಿದ್ರು ಕೂಡ SIR ವಿಚಾರದಲ್ಲಿ ಇದು ಜನಸಾಮಾನ್ಯ ಏನೂ ಮಾಡಲಾರ್ದಂತ ಪರಿಸ್ಥಿತಿ, ಇದು ಅವನ ಕೈನಲ್ಲಿ ಏನೂ ಇಲ್ಲ ಇದು ಅಂತ ಮಾಡಿದ್ರೆ ಕೋರ್ಟ್ ಆದ್ರೂ ಮಾಡಬೇಕು, ಇಲ್ಲ ರಾಜಕಾರಣಿಗಳು ಏನಾದ್ರೂ ಮಾಡ್ಬೇಕಾಗತ್ತೆ ಈ ವಿಚಾರದಲ್ಲಿ ಅಂತ. ಈಗ ರಾಹುಲ್ ಗಾಂಧಿ ಓಟ್ ಚೋರಿ ಅಂದ್ರು, ಈಗ ಸುಭಾಷ್ ಅವ್ರದ್ದು ಓಟೋ ನನ್ನ ಓಟ್ನೋ ಯಾರೋ ಕದ್ಬಿಟ್ಟು ಹಾಕ್ಬಿಟ್ಟಿದ್ದಾರೆ ಅಂದ್ರೆ ನಾನು ಏನ್ ಮಾಡಬಲ್ಲೆ? ನಾನು ದೊಡ್ಡ ಸಿಸ್ಟಮ್ನ ಮುಂದೆ ನಾನು ಏನು ಮಾಡೋದು ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಹೇಳಿ ಕೋರ್ಟ್ಗೆ ಹೋದ್ರೆ ಎಲೆಕ್ಷನ್ ಮುಗಿದು ಹೋಗಿರುತ್ತೆ, ಅಧಿಕಾರಿಗಳು ಮಾಡ್ತಾ ಇರ್ತಾರೆ. ಆಪ್ಷನ್ ಏನಿದೆ ಜನಸಾಮಾನ್ಯನ ಮುಂದೆ ಅಂತ? ಅಲ್ಲ, ಜನಸಾಮಾನ್ಯರು ಈ SIR ವಿಚಾರದೊಳಗಡೆ ಏನಾದ್ರು ಅನಾಚಾರಗಳು ನಡೆದಿದ್ರೆ, ಮ್ಯಾನಿಪುಲೇಷನ್ ನಡೆದಿದ್ರೆ ಜನಸಾಮಾನ್ಯರು ಸಾಮಾನ್ಯ ಮತದಾರರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಒಂದು ಪಾರ್ಟ್. ಇನ್ನೊಂದು ಪಾರ್ಟ್ ಏನು ಅಂತಂದ್ರೆ ಡೆಮೋಕ್ರಸಿ ಒಳಗಡೆ ಜನರಲ್ಲಿ ಜಾಗೃತಿ ಉಂಟು ಮಾಡುವುದು ಮತ್ತು ಜನತಾ ನ್ಯಾಯಾಲಯಕ್ಕೆ ಹೋಗೋದಕ್ಕಿಂತ ಬೇರೆ ಏನಿದೆ? ಸುಪ್ರೀಂ ಕೋರ್ಟ್ಗಿಂತ ದೊಡ್ಡದಾದಂತ ನ್ಯಾಯಾಲಯ ಯಾವುದು? ಜನತಾ ನ್ಯಾಯಾಲಯ. ಜನರಿಗೆ ಇವತ್ತು ವಿರೋಧ ಪಕ್ಷಗಳು ಮಾಡ್ತಾ ಇರುವಂತ ಆರೋಪದ ಬಗ್ಗೆ ನಂಬಿಕೆ ಇರ್ಲಿಕ್ಕಿಲ್ಲ. ವಿರೋಧ ಪಕ್ಷಗಳು ಮಾಡ್ತಾ ಇರುವಂತ ಆರೋಪವನ್ನ ಅದು ಅದ್ರೊಳಗೆ ಸತ್ಯಾಂಶ ಇದೆ ಅಂತ ಜನಕ್ಕೆ ಇವತ್ತು ಅನಿಸಿರ್ಲಿಕ್ಕಿಲ್ಲ. ಆದ್ರೆ ಇದನ್ನ ಅವರು ಮುಂದೆ ನಿಧಾನವಾಗಿ ಜನರಿಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ಲೇಬೇಕು. ಬೇರೆ ದಾರಿನೇ ಇಲ್ಲ ವಿರೋಧ ಪಕ್ಷಗಳ ಎದುರುಗಡೆ. ನಾನು ಅದಕ್ಕೆ ಹೇಳ್ತಾ ಇರೋದು, ವಿರೋಧ ಪಕ್ಷವು ಬಹಳ ವಿಚಿತ್ರವಾದಂತ ಒಂದು ಪರಿಸ್ಥಿತಿ ಒಳಗಡೆ ಡೆಡ್ ಎಂಡ್ಗೆ ಬಂದು ತಲುಪಿವೆ. ಅವರು ಈಗ ನೋಡಿ ಇದರಲ್ಲಿ ಏನು ಆಗೇ ಇಲ್ಲ ಅಂತಿದ್ರೆ ಇಷ್ಟು ದೊಡ್ಡ ವಿಷಯನೇ ಆಗ್ತಿರಲಿಲ್ಲ. ಸುಪ್ರೀಂ ಕೋರ್ಟ್ ನೊಳಗಡೆ ಬಹಳಷ್ಟು ಚರ್ಚೆ ಆಗಿದೆ. ಸುಪ್ರೀಂ ಕೋರ್ಟ್ಗಳು ಬಹಳಷ್ಟು ವಿಚಾರಗಳನ್ನು ಒಪ್ಕೊಂಡಿವೆ. ಸುಪ್ರೀಂ ಕೋರ್ಟ್ಗಳು ಅವರ ಅಬ್ಸರ್ವೇಷನ್ ಗಳಲ್ಲಿ ಬಹಳಷ್ಟು ಸಂಗತಿಗಳನ್ನು ಹೇಳಿದೆ. ಅಫ್ಕೋರ್ಸ್ ಏನು ಅಬ್ಸರ್ವೇಷನ್ ಗಳಲ್ಲಿ ಹೇಳ್ತಾರೋ ಅದನ್ನ ಜಜ್ಮೆಂಟ್ ಅಲ್ಲಿ ಬರೆದಿಲ್ಲ ಬಹಳಷ್ಟು ಕಡೆಗಳಲ್ಲಿ, ಅದು ಬೇರೆ ವಿಚಾರ. ಜಜ್ಮೆಂಟ್ ಬೇರೆ ಆಗಿರುತ್ತೆ. ಆದ್ರೆ ಅಬ್ಸರ್ವೇಷನ್ಗಳಲ್ಲಿ ಲೋಪ ಆಗಿರೋದನ್ನ ಸುಪ್ರೀಂ ಕೋರ್ಟ್ ಕೂಡ ಒಪ್ಕೊಂಡಿದೆ. ಜನಕ್ಕೆ ಅದು ಕನ್ವಿನ್ಸ್ ಆಗುವವರೆಗೂ ಹೋರಾಟ ಮಾಡೋದು ಬಿಟ್ರೆ ರಾಜಕೀಯ ಪಕ್ಷಗಳಿಗೆ ಬೇರೆ ದಾರಿ ಇದೆ ಅಂತ ನನಗೆ ಅನ್ಸಲ್ಲ. ಫೈನ್. ಥ್ಯಾಂಕ್ ಯು ಸುಭಾಷ್ ಶುಗರ್ ಸರ್, ಥ್ಯಾಂಕ್ ಯು ಜಮಿ ಪುರಾಣಿಕ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದಿರಿ ಇಬ್ಬರು ಕೂಡ. ಥ್ಯಾಂಕ್ ಯು ಸೋ ಮಚ್ ಈ ಡಿಬೇಟಲ್ಲಿ ಜಾಯ್ನ್ ಆಗಿದ್ದಕ್ಕಾಗಿ. ವೆಯ್ಟ್ ಮಾಡೋಣ. ಈ ಕಡೆ ವಿಜಯ್ ಅಂತ ಬಂದಾಗ ವಿಜಯ್ ಹೇಗೆ ಸರ್ಕಾರವನ್ನು ಮಾಡ್ತಾರೆ?
ಅಲ್ಲಿ ಈ ಕಡೆ ಅತ್ತ ದರಿ ಇತ್ತ ಪೊಲಿ ಅಂತ ಅಣ್ಣಾ DMK ಕಡೆ ಹೋದರೆ ಒಂದು ಸಂಕಟ, DMK ಕಡೆ ಹೋದರೆ ಒಂದು ಸಂಕಟ, BJP ಅಂದರೆ ಒಂದು ಸಂಕಟ, ಕಾಂಗ್ರೆಸ್ ಅಂದರೆ ಒಂದು ಸಂಕಟ. ಇದರಲ್ಲಿ ಸಮಾನ ಮನಸ್ಕ ಅಂದರೆ ಯಾವುದು ವಿಜಯ್ಗೆ? ಕಾರಣ ಒಂದು ಹಂತಕ್ಕೆ ವಿಜಯ್ ಈ ಸಿದ್ಧಾಂತಗಳನ್ನು, ಈ ಪಕ್ಷಗಳನ್ನು ವಿರೋಧ ಮಾಡಿಕೊಂಡೇ ರಾಜಕೀಯ ಪಕ್ಷ ಕಟ್ಟಿದವರು. ಹಾಗೆ ಯಾರನ್ನ ವಿರೋಧ ಮಾಡಿದ್ರೋ ಅವ್ರಿಗೆ ಶೇಕ್ ಹ್ಯಾಂಡ್ ಮಾಡುವಂಥ ಪರಿಸ್ಥಿತಿ ಬಂದಾಗ ಮತದಾರರ ಮನಸ್ಸಿನ ಮೇಲೆ ಏನು ಪ್ರಭಾವ ಬೀರುತ್ತೆ? ಸರಿಯಪ್ಪ, ಇವತ್ತು ಯಾರಿಗೋ ಬೇಜಾರಾದರೂ ಕೂಡ ನಾಳೆ ನನ್ನ ಆಳ್ವಿಕೆಯ ಮೂಲಕವಾಗಿ ಬೇಸರವನ್ನು ಸರಿದೂಗಿಸಬಲ್ಲೆ ಅನ್ನೋ ಒಂದು ಅನುಭವ, ಆ ಒಂದು ಬುದ್ಧಿವಂತಿಕೆ, ಆ ಚಾಣಾಕ್ಷತನ ವಿಜಯ್ಗೆ ಆಲ್ರೆಡಿ ಇದೆಯಾ ಇಲ್ವಾ? ಕಾಲ ಇದನ್ನು ಡಿಸೈಡ್ ಮಾಡುತ್ತೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.